ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆ ಟ್ರಸ್ಟ್ನ ಮೈಸೂರಿನ ಶೇಷಾದ್ರಿಪುರಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ನೂತನ ಕಟ್ಟಡಗಳ ಉದ್ಘಾಟನೆ ಇವತ್ತು ನೆರವೇರಿತು. ಮೈಸೂರಿನ ಜಯಪುರ ಹೋಬಳಿಯ ಕಡಕೋಳ ಕೈಗಾರಿಕಾ ಪ್ರದೇಶದಲ್ಲಿ ಈ ನೂತನ ಕಟ್ಟಡವನ್ನು ನಿರ್ಮಿಸಲಾಗಿದೆ. ಸುತ್ತೂರು ಶ್ರೀ ಕ್ಷೇತ್ರದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು ಕಟ್ಟಡಗಳ ಉದ್ಘಾಟನೆಯನ್ನು ನೆರವೇರಿಸಿದರು. ಶ್ರೀ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜ್ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದರು. ವಿಶ್ವೇಶ್ವರಯ್ಯ ತಾಂತ್ರಿಕ ವಿವಿಯ ಕುಲಪತಿ ಡಾಕ್ಟರ್ ವಿದ್ಯಾಶಂಕರ್ ಹಾಗೂ ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಅಧ್ಯಕ್ಷರಾದ ಎನ್ಆರ್ ಪಂಡಿತಾರಾಧ್ಯ ಉಪಸ್ಥಿತರಿದ್ದರು. ಅತ್ಯಾಧುನಿಕ ತಂತ್ರಜ್ಞಾನದ ಕ್ಲಾಸ್ ರೂಮ್ಗಳು ಸೇರಿದಂತೆ ವಿದ್ಯಾರ್ಥಿಗಳಿಗೆ ಸಕಲ ಸವಲತ್ತುಗಳಿರುವಂತಹ ಆಧುನಿಕ ಕಟ್ಟಡ ಇದಾಗಿದೆ. ವಿಶಾಲವಾದ ಸ್ಥಳದಲ್ಲಿ ಈ ಕಟ್ಟಡವಿದ್ದು ಮೈಸೂರಿನ ಶಿಕ್ಷಣ ಕ್ಷೇತ್ರಕ್ಕೆ ಹೊಸ ಮೈಲಿಗಲ್ಲಿನ ಕಟ್ಟಡ ಸೇರ್ಪಡೆಯಾದಂತಾಗಿದೆ. ಸುಮಾರು 94 ವರ್ಷಗಳ ಇತಿಹಾಸವನ್ನು ಉಳ್ಳಂತಹ ಸಂಸ್ಥೆ ಇವತ್ತು ಮೈಸೂರಿನಲ್ಲಿ ಕಾರ್ಯವನ್ನು ಪ್ರಾರಂಭಿಸಿದೆ. ಈಗಾಗಲೇ ಬೆಂಗಳೂರು, ಮಂಡ್ಯ, ತುಮಕೂರು ಮತ್ತು ಮೈಸೂರಿನಲ್ಲಿ ಸಂಸ್ಥೆಗಳು ನಡೀತಾ ಇರತಕ್ಕಂತಹದ್ದು ಸಂತೋಷ ಸಂಗತಿ. ಹೀಗೆ ರಾಜ್ಯದಲ್ಲಿ ಅತ್ಯಂತ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇರುವಂಥ ಒಂದು ಶೇಷಾದ್ರಿಪುರಂ ಸಂಸ್ಥೆ ಮೈಸೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜನ್ನು ಪ್ರಾರಂಭಿಸಿರ್ತಕ್ಕಂತಹದ್ದು ಸ್ವಾಗತಾರ್ಹವಾದದ್ದು ಅಂತನ್ನುವಂಥ ಮಾತನ್ನು ಹೇಳಿ, ಈ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದವರೆಲ್ಲ ಓಡಾ ಕೃಷ್ಣ ಅವರು ತುಂಬ ಕೃತಜ್ಞತೆಯಿಂದ ಸ್ಮರಿಸ್ಕೊಂಡಿದ್ದಾರೆ. ಅವರು ಹಂಗೆ ಕೃತಜ್ಞತೆಯಿಂದ ಬೆಂಗಳೂರು, ತುಮಕೂರು, ಮಂಡ್ಯ, ಮೈಸೂರು. ಇವತ್ತು ಮೈಸೂರಲ್ಲಿ ಇರತಕ್ಕಂಥ ಈ ಬಿಲ್ಡಿಂಗ್ ಮುಂದೆ ಹಿಂದೆ ಇದ್ದ ಯಾವ ಬಿಲ್ಡಿಂಗು ಕಾಂಪೀಟ್ ಮಾಡಲಿಕ್ಕಾಗಲ್ಲ. ಅಷ್ಟು ಅಂದವಾಗಿ, ಅಷ್ಟು ಚೆನ್ನಾಗಿ ಅಪ್ ಟು ಡೇಟಾಗಿ ಬಂದಿದೆ. ಯಾಕೆಂದರೆ ಎಲ್ಲರಿಗೂ ಅನುಭವ ಬೇಕು. ನಮ್ಮ ಟ್ರಸ್ಟು ಮತ್ತು ನಮ್ಮ ಉಡುಪಿಯವರ ಕಾರ್ಯಕ್ರಮದಲ್ಲಿ ಭಾಳ ಎಕ್ಸಸೈಸ್ ಮಾಡಿ ಎಲ್ಲ ಕಡೆ ಕಾಲೇಜುಗಳು, ಎಲ್ಲ ಕಡೆ ಇನ್ಸ್ಟಿಟ್ಯೂಟ್ಗಳು ನೋಡಿಕೊಂಡು ಈ ಕಟ್ಟಡವನ್ನು ಈ ರೀತಿ ಮಾಡ್ತೀವಿ.